ಪ್ರೊಫೆಸರ್ ಕೃಷ್ಣಪ್ಪನವರು. ಇದು ನಮ್ಮ ಒಂದು ಇವರ ಆದರ್ಶಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ತರ್ತೇವೆ, ಜನರು ರಾಷ್ಟ್ರವಾದ ಬೇಕು ಅಂಥೇಳಿ ಶುರು ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ಎಲೆಕ್ಷನ್ನು ಒಂದು ವರದಾನವಾಗಿ ಬಂತು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು BJP ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡೋಂಗೇ ಇಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವ್ರು ಇಬ್ಬರ ವಿರುದ್ಧ ನಾವು ಎದ್ದು ನಿಂತಿದ್ದೀವಿ. ಮಾಧ್ಯಮದ ಸ್ನೇಹಿತರಿಗೆ ನಾನು ಮಾಡ್ತಕ್ಕಂಥ ಪ್ರಾರ್ಥನೆ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಾವೆಲ್ಲರೂ ಹೋರಾಟದಿಂದ ಬಂದಿರತಕ್ಕಂಥವ್ರು. ಚಂದ್ರಶೇಖರ್ ರೈತ ಸಂಘ, ಇವರು ಬಹುಜನ ಸಮಾಜ, ಗೋಪಿಯವರು ದಲಿತ ಚಳವಳಿ, ನಮ್ಮ ಮೋಹನ್ ಕುಮಾರವರು RPI ಅವರು, ನಾವೆಲ್ಲರೂ ಕೂಡ ನೆಲಮಟ್ಟದಿಂದ ಬಂದಿರತಕ್ಕಂಥ ಜನ. ಸೊ ಈ ರಾಜ್ಯದಲ್ಲಿರ್ತಕ್ಕಂಥ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ದಲಿತ ವರ್ಗ ಇವತ್ತು ದುರ್ದೈವ 70 ವರ್ಷದಲ್ಲಿ ದಲಿತರು ಮೀಸಲಾತಿಗೆ ಹೋರಾಟ ಎಂದೂ ಮಾಡಿರಲಿಲ್ಲ. ಇವತ್ತು ಆ ಜಾತಿಗಳನ್ನು ಒಡೆದಾಕ್ಬಿಟ್ರು. ಇವತ್ತು ದಲಿತರಲ್ಲೇ ಕೂಡ ಎಡಗೈ ಒಂದು ಕಡೆ, ಬಲಗೈ ಒಂದು ಕಡೆ, ಲಮಾಣಿ ಒಂದು ಕಡೆ, ಬೋವಿ ಒಂದು ಕಡೆ, ಅಲೆಮಾರಿಗಳು ಒಂದು ಕಡೆ, ಕೊರ್ಚಾ ಕೊರ್ಮ ಒಂದು ಕಡೆ. ಎಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಈ ರಾಜ್ಯವನ್ನು? ಇವತ್ತು ಏನು ಕನ್ಶಿರಾಮರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಒಂದು ಏಕತೆ ಒಗ್ಗಟ್ಟಿಗಾಗಿ ಹೋರಾಟ ಮಾಡಿದರು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಸೇರ್ ಮಾಡಿತು. BJPಯವರು ಕೂಡ ಅಧಿಕಾರದಲ್ಲಿದ್ದಾಗ 9th ಶೆಡ್ಯೂಲ್ಡಿಗೆ ಸೇರಿಸಿ ಅಂತ ಹೇಳಿದಾಗ ಸೇರಿಸಲಿಲ್ಲ. ಈ ಕಾಂಗ್ರೆಸ್ನವರು ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, 27ಕ್ಕೆ ಡಿಸೈಡ್ ಮಾಡ್ತೀವಿ ಅಂಥೇಳಿ ಈಗ ಮತ್ತೆ ಪುನಃ ಏಪ್ರಿಲ್ 9ನೇ ತಾರೀಕಿನ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಇವ್ರು ಮಾಡಲ್ಲ. ಯಥಾಸ್ಥಿತವಾದಿಗಳು. ಇವರಿಗೆ ಬಿದ್ದೋಗಿರ್ತಕ್ಕಂಥ ಸಮಾಜಗಳನ್ನು ಎತ್ತಬೇಕು ಅನ್ನಕ್ಕಂಥದ್ದಿಲ್ಲ. 4% ರಿಸರ್ವೇಷನ್ ಮುಸ್ಲಿಂ ಸಮಾಜಕ್ಕಿದ್ದಂಥದ್ದು, ಅದರ ಬಗ್ಗೆ ಸುದ್ದಿನೇ ಇಲ್ಲ. 3 ವರ್ಷ ಆಯಿತು. ಇವತ್ತು 10,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ, ಸುದ್ದಿ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ದಾವಣಗೆರೆಯಲ್ಲಿ ಕಳೆದ 40 ವರ್ಷದಿಂದ ಒಂದೇ ಮನೆಯವರು 86,000 ಜನ ಮುಸಲ್ಮಾನರಿರ್ತಕ್ಕಂಥ ಜಾಗದಲ್ಲಿ ದಾವಣಗೆರೆ ನಗರದ ಎಲ್ಲ ಮುಸ್ಲಿಂ ಮುಖಂಡರುಗಳು ಹೋಗಿ ಬೇಡ್ಕೊಂಡ್ರು ಮುಖ್ಯಮಂತ್ರಿ ಹತ್ರ, ಕಾಂಗ್ರೆಸ್ ಅಧ್ಯಕ್ಷರ ಹತ್ರ, ಸ್ವಾಮಿ 40 ವರ್ಷದಿಂದ ಒಂದೇ ಕುಟುಂಬಕ್ಕೆ ಕೊಟ್ಟಿದ್ದೀರಿ, ಒಬ್ಬರು MP, ಒಬ್ಬರು ಮಿನಿಸ್ಟ್ರು, ಇನ್ನು ಮತ್ತೊಬ್ಬ ಇನ್ನೂ 22 ವರ್ಷ ಆಗಿಲ್ಲ, ಇನ್ನೂ ಬರ್ತ್ ಸರ್ಟಿಫಿಕೇಟ್ ಎಷ್ಟಿದೆ ಕರೆಕ್ಟ್ ಏಜು ಅಂತಲೂ ಗೊತ್ತಿಲ್ಲ. ಆ ಹುಡುಗನಿಗೆ ಕರ್ಕೊಂಬಂದು ನಿಲ್ಲಿಸ್ತವೆ ಅಂತಂತ ಹೇಳಿದರೆ ಇದು ಪ್ರಜಾಪ್ರಭುತ್ವನ? ಅಲ್ಪಸಂಖ್ಯಾತರಿಗೆ ಏನೋ ಕೇಳುವಂಥ ಹಕ್ಕಿಲ್ವಾ?